ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆಯಲ್ಲಿ ಸುಮಾರು 18 ಅಂಕಗಳಿಗೆ ಬರ್ತಕ್ಕಂತಹ ಗ್ರಾಮರ್ ಟಾಪಿಕ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಹೇಳಿಕೊಡ್ತಕ್ಕಂತಹ ರೂಲ್ಸ್ಗಳನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ಒಂದು ಪ್ರಶ್ನೆಗಳೇನಿದಾವೋ ಕಳೆದ ಸಾಲಿನ ಒಂದು ಮೇನ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನೇ ತೆಗೆದುಕೊಂಡು ಇಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ನಿಮಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ಇದರಿಂದ ಪರಿಚಯ ಆಗುತ್ತೆ. ಸೊ ಯಾವುದೇ ರೂಲ್ಸನ್ನು ಕೂಡ ಸ್ಕಿಪ್ ಮಾಡ್ದೇನೆ ಕರೆಕ್ಟಾಗಿ ಕಲಿತಾ ಹೋಗಿ. ಮೊದಲನೇದಾಗಿ ಗಮನಿಸಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಸೊ ಇಲ್ಲಿ ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಇವಾಗಿರ್ತವೆ. ನಿಮಗೆಲ್ಲ ತಿಳಿದಿರೋ ರೀತಿ ಈ ರೀತಿ ಬ್ಲಾಂಕ್ ಆದಮೇಲೆ ಒಂದು ಪದವನ್ನು ಅಥವಾ ವರ್ಬ್ಗಳನ್ನು ಕೊಟ್ಟಿರ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ ಆ ವರ್ಬ್ಗಳ ಪ್ಯಾಸಿವ್ ಫಾರ್ಮನ್ನು ಫಿಲ್ ಮಾಡಬೇಕು. ಈ ಒಂದು ಪ್ಯಾಸಿವ್ ಫಾರ್ಮನ್ನು ಫಿಲ್ ಮಾಡಬೇಕು ಅಂದರೆ 2 ಅಂಶಗಳನ್ನು ನೀವು ಸೂಟೇಬಲ್ ಇಲ್ಲಿ ನೆನಪಿಟ್ಕೋಬೇಕು. ಮೊದಲನೇದು ಏನಪ್ಪ ಅಂದರೆ, ಸೂಟೇಬಲ್ ಆಗಿರತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಫಿಲ್ ಮಾಡಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ ಅನ್ನೋದು ಮೊದಲಿಗೆ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಸೆಕೆಂಡ್ ಏನಪ್ಪ ಅಂದರೆ, ಯಾವ ವರ್ಬನ್ನು ಕೊಟ್ಟಿರ್ತಾರೋ ಆ ಒಂದು ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೇವೆ, ಅಥವಾ ನಾವು V3 ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ವರ್ಬ್ನ V3 ಫಾರ್ಮ್ ಇವೆರಡನ್ನು ಫಿಲ್ ಮಾಡಿದರೆ ನಿಮಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅಂಕ ಅಂದರೆ 3 ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ನೋಡಿ, ಫಸ್ಟ್ ಸೆಂಟೆನ್ಸನ್ನು ನೋಡಿ, ದ ಸೈಕ್ಲಿಂಗ್ ಮೂಮೆಂಟ್ ಡ್ಯಾಶ್ ಬೈ ಶೀಲಾ ರಾಣಿ ಚುಂಕಾತ್ ಇನ್ 1991 ಅಂತ ಇದೆ. ಸೊ ಇಲ್ಲಿ ಮೊದಲನೇ ಕೆಲಸ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕಲ್ವಾ. ಸೊ ಹೆಲ್ಪಿಂಗ್ ವರ್ಬನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ ಸಬ್ಜೆಕ್ಟನ್ನು ಗಮನಿಸಬೇಕು. ಇಲ್ಲಿ ನೋಡಿ, ದ ಸೈಕ್ಲಿಂಗ್ ಮೂಮೆಂಟ್ ಅಂತಕ್ಕಂಥದ್ದು ಏನಿದೆನೋ ಇದೇ ಇಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದರೆ ಈಸ್ ಅಥವಾ ವಾಸ್ ಬರಬೇಕು. ಒಂದು ವೇಳೆ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ ಆರ್ ಅಥವಾ ವರ್ಬ್ ಬರಬೇಕಾಗುತ್ತೆ. ಸೊ ಈ 2 ಅಂಶಗಳನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ದ ಸೈಕ್ಲಿಂಗ್ ಮೂಮೆಂಟ್ ಅನ್ನೋದು ಸಿಂಗ್ಯುಲರ್ ಆಗಿದೆ ಮತ್ತು ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ. 1991 ಈ ಒಂದು ಇಸ್ವಿಯನ್ನು ನೋಡಿದರೆ, ಇಯರನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಇದು ಪಾಸ್ಟ್ ಟೆನ್ಸಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಅಂತಕ್ಕಂಥದ್ದು. ಸೊ ನಾವೇನು ಮಾಡಬೇಕು ಅಂದರೆ, ಪಾಸ್ಟ್ ಟೆನ್ಸ್ ಆಗಿರೋ ಕಾರಣ ಇಲ್ಲಿ ನಾವು ವಾಸನ್ನು ತೆಗೆದುಕೊಳ್ತೇವೆ. ದ ಸೈಕ್ಲಿಂಗ್ ಮೂವ್ಮೆಂಟ್ ವಾಸ್ ಅಂತೇಳಿ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಇನ್ನು ಇನಿಷಿಯೇಟ್ ಇರೋದೇನಿದೆನೋ ಇದರ V3 ಫಾರ್ಮ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಿದೆ ಅಂದರೆ ಇನಿಷಿಯೇಟೆಡ್ ಅಂತಕ್ಕಂಥದ್ದು. ಇನಿಷಿಯೇಟೆಡ್ ಇಲ್ಲಿ ಡಿ ಸೇರಿಸಿದರೆ ಸಾಕಾಗುತ್ತೆ. ಸೊ ಈ ರೀತಿ ನೀವು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ವರ್ಬ್ನ V3 ಫಾರ್ಮನ್ನು ಫಿಲ್ ಮಾಡಬೇಕು. ಇನ್ನು ಸೆಕೆಂಡ್ ನೋಡಿ, ಮೆನಿ ರೂರಲ್ ವಿಮೆನ್ ಇನ್ ಪುಡುಕೊಟ್ಟೈ ಡ್ಯಾಶ್ ಎನ್ಕರೇಜ್ ಬೈ ರಿವೂಲಿ ಕಮ್ ಟು ಲರ್ನ್ ಸೈಕ್ಲಿಂಗ್ ಅಂತ ಇದೆ. ಇಲ್ಲಿ ಸಬ್ಜೆಕ್ಟ್ ಗಮನಿಸಿ ವಿದ್ಯಾರ್ಥಿಗಳೇ. ಈ ಒಂದು ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ಮೆನಿ ರೂರಲ್ ವಿಮೆನ್ ಅಂತ ಇದೆ ನೋಡಿ ಇನ್ ಪಡುಕೊಟ್ಟೈ. ಆ ಒಂದು ಪಡುಕೊಟ್ಟೈನ ಮೆನಿ ರೂರಲ್ ವಿಮೆನ್ ಅಂದರೆ ಪ್ಲೂರಲ್ ಇದೆ ವಿದ್ಯಾರ್ಥಿಗಳೇ. ಯಾಕೆಂದರೆ ಇಲ್ಲಿ ಮಹಿಳೆಯರು ಅಂತ ಹೇಳ್ತೇವೆ ನಾವು. ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ನಾವು ವರ್ರನ್ನು ತೆಗೆದುಕೊಳ್ಬೇಕು. ಸೊ ಹೆಲ್ಪಿಂಗ್ ವರ್ಬ್ ವರ್ರನ್ನು ಫಿಲ್ ಮಾಡ್ತೇವೆ. ಸೆಕೆಂಡ್ ಒನ್ಗೆ ವರ್ ಅಂತೇಳಿ ಫಿಲ್ ಮಾಡಿ, ಎನ್ಕರೇಜ್ ಇರೋದನ್ನು ಎನ್ಕರೇಜ್ಡ್ ಅಂತ ಬರೀಬೇಕು. ಎನ್ಕರೇಜ್ಡ್. ಸೊ ಇದಕ್ಕೆ 1 ಅಂಕ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ದ ಫೇಮಸ್ ಸೈಕ್ಲಿಂಗ್ ಸಾಂಗ್. ನೋಡಿ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಗಮನಿಸಿ. ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅನ್ನೋದು ಒಂದು ಸಾಂಗ್ ಆಗಿದೆ. ಸೊ ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ ಆಗಿರೋದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವುದನ್ನು ತೆಗೆದುಕೊಳ್ಬೇಕು ಅಂದರೆ ವಾಸ್ ಅನ್ನು ತೆಗೆದುಕೊಳ್ತೇವೆ. ಬಿಕಾಸ್ ಆಫ್ ದಿ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್ ಫಾರ್ಮ್. ವಾಸ್ ಅಂತ ಆಯಿತು. ರೈಟ್ ಇರೋದರ V3 ಫಾರ್ಮನ್ನು ಗಮನಿಸಿ ವಿದ್ಯಾರ್ಥಿಗಳೇ. ರೈಟ್ ಇರೋದು ರೈಟ್, ರೋಟ್, ರಿಟರ್ನ್ ಅಂತ ಆಗುತ್ತೆ. ಸೊ ರಿಟರ್ನ್ ಅಂತಕ್ಕಂಥದ್ದು V3 ಫಾರ್ಮ್ ಆಗುತ್ತೆ. ಸೊ ವಾಸ್ ರಿಟರ್ನ್ ಅಂತೇಳಿ ನೀವು ಥರ್ಡ್ ಬ್ಲ್ಯಾಂಕನ್ನು ಫಿಲ್ ಮಾಡಬೇಕು. ಸೊ ಈ ರೀತಿ ನೀವೇನು ಮಾಡಬೇಕು, ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ವರ್ಬ್ನ V3 ಫಾರ್ಮನ್ನು ಫಿಲ್ ಮಾಡಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದರ ಮೇಲಿದೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ಬ್ರಾಕೆಟ್. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಫ್ರೇಜಸ್ಗಳನ್ನು ಈ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಗಿವ್ ಅಪ್, ಔಟ್ ಆಫ್ ಮೈ ಹ್ಯಾಂಡ್, ಕೀಪ್ ಇಟ್ ಇನ್ ಮೈಂಡ್ ಅಂತಕ್ಕಂತಹ ಫ್ರೇಜಸ್ಗಳನ್ನು ಕೊಟ್ಟಿರ್ತಾರೆ. ಅವುಗಳಲ್ಲಿ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. ಸೊ ಈ ಪ್ಯಾರಾಗ್ರಾಫನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ದ ಡಾಕ್ಟರ್ಸ್ ಸಜೆಸ್ಟ್ ದ ಡಯಾಬಿಟಿಕ್ ಪೇಷಂಟ್ಸ್ ಅಂದರೆ ಡಾಕ್ಟರ್ಗೆ ಏನು ಮಾಡ್ತಾ ಇದ್ದಾರೆ, ಡಯಾಬಿಟಿಕ್ ಪೇಷಂಟ್ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಯಾವುದಕ್ಕೆ ನೋಡಿ, ಟು ಡ್ಯಾಶ್ ಟು ಫಾಲೋ ಪರ್ಟಿಕ್ಯುಲರ್ ಆರ್ಡರ್ ಆಫ್ ಕನ್ಸ್ಯೂಮಿಂಗ್ ಡಿವರ್ಸ್ ಫುಡ್ ಐಟಮ್ಸ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ಯಾವುದಕ್ಕೆ ನೋಡಿ, ಇಲ್ಲಿ ಕೀಪ್ ಇಟ್ ಇನ್ ಮೈಂಡ್ ಅನ್ನೋದನ್ನು ನಾವು ಫಸ್ಟ್ಗೆ ತುಂಬಬೇಕಾಗುತ್ತೆ. ಸೊ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಕೀಪ್ ಇಟ್
ಇನ್ ಮೈಂಡ್, ಅಂದರೆ ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ ಯಾವೆಲ್ಲ ಆಹಾರವನ್ನು ಸೇವಿಸಬೇಕು ಅಂತಕ್ಕಂಥದ್ದನ್ನು ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಇನ್ನು ನೆಕ್ಸ್ಟ್, ದೇ ಫರ್ದರ್ ಆಸ್ಕ್ ದ ಪೇಷಂಟ್ಸ್ ಟು ಡ್ಯಾಶ್ ದ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್ ಅಂತ ಇದೆ. ಇಲ್ಲಿ ಜಂಕ್ ಫುಡನ್ನು ತಿನ್ನಬೇಡಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಬಿಟ್ಬಿಡಿ, ಗಿವ್ ಅಪ್ ಅಂತಕ್ಕಂಥದ್ದು ಏನಿದೆ ನೋಡಿ, ಇದನ್ನು ಇಲ್ಲಿ ಸೆಕೆಂಡ್ ಆಗಿ ನಾವು ಫಿಲ್ ಮಾಡ್ತೇವೆ, ಗಿವ್ ಅಪ್. ಸೊ ಇದು 2 ಅಂಕಗಳಿಗೆ ಬರ್ತಕ್ಕಂತಹ ಒಂದು ಪ್ರಶ್ನೆ ಆಗಿರುತ್ತೆ, ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತಕ್ಕಂಥದ್ದು. ಸೊ ನೀವು ಆ ಒಂದು ಪ್ಯಾರಾಗ್ರಾಫನ್ನು ಮೀನಿಂಗನ್ನು ಅರ್ಥ ಮಾಡಿಕೊಂಡು ಏನು ಇಲ್ಲಿ ಫ್ರೇಜಸ್ಗಳನ್ನು ಕೊಟ್ಟಿರ್ತಾರೋ ಆ ಒಂದು ಫ್ರೇಜಸ್ಗಳ ಮೀನಿಂಗನ್ನು ನೀವು ತಿಳ್ಕೊಂಡಿದ್ರೆ ಮಾತ್ರ ಈ ಒಂದು ಎಕ್ಸ್ಪ್ರೆಷನ್ಸನ್ನು ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಸ್ ಬೇಕು ಅಂದರೆ ಅಥವಾ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಎಕ್ಸ್ಪ್ರೆಷನ್ಸ್ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಗಿವ್ ಮೋರ್ ಎಕ್ಸಾಂಪಲ್ಸ್ ಆ್ಯಂಡ್ ಮೀನಿಂಗ್ ಆಫ್ ಸೋ ಮೆನಿ ಫ್ರೇಜಸ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 13 ನೋಡಿ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ನೌನ್ಸ್ ಆರ್ ನೌನ್ ಫ್ರೇಸಸ್ ಇನ್ ಸೈಡ್ ಬಿ ದೇ ರೆಫರ್ ಟು. ವಿದ್ಯಾರ್ಥಿಗಳೇ ನೋಡಿ, ಯಾರೂ ಕೂಡ ಈ ಒಂದು ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು. ಯಾಕೆಂದರೆ 5 ಅಂಕಗಳು ನಿಮಗೆ ತುಂಬಾ ಸುಲಭವಾಗಿ ಸಿಗ್ತಕ್ಕಂತಹ ಪ್ರಶ್ನೆ ಯಾವುದಪ್ಪ ಅಂದರೆ ಈ ಒಂದು ಪ್ರೊನೌನ್ಗೆ ಸಂಬಂಧಪಟ್ಟಿದ್ದು. ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಅವರು ಪ್ರೊನೌನ್ ಏನು ಕೊಟ್ಟಿರ್ತಾರೋ ಇಲ್ಲಿ ಕೆಳಗಡೆ ಗಮನಿಸ್ಬೋದು. ಕಾಲಮ್ ಎ ಮತ್ತು ಕಾಲಮ್ ಬಿ 2 ಕೊಟ್ಟಿದ್ದಾರೆ. ಇಲ್ಲಿ ಕಾಲಮ್ ಎದಲ್ಲಿರ್ತಕ್ಕಂತಹ ಪ್ರೊನೌನ್ಗಳ ಒಂದು ಮೀನಿಂಗನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಸಮಾಧಾನದಿಂದ ನೀವು ಪ್ಯಾರಾಗ್ರಾಫನ್ನು ಓದ್ಕೊಂಡು ಕರೆಕ್ಟಾಗಿರ್ತಕ್ಕಂತಹ ವರ್ಡ್ಸನ್ನು ಸೆಲೆಕ್ಟ್ ಮಾಡಬೇಕು. ಮೊದಲಿಗೆ ಇವುಗಳ ಒಂದು ಮೀನಿಂಗನ್ನು ಇಲ್ಲಿ ನೋಡ್ಕೊಳ್ಳೋಣ. ಹರ್ ಅಂದರೆ ಕನ್ನಡದಲ್ಲಿ ಹೇಳಿದ್ರೆ ಅವಳ ಅಂತಕ್ಕಂತಹ ಮೀನಿಂಗನ್ನು ಕೊಡ್ತಾ ಇದೆ. ದೇ ಅಂದರೆ ಅವರು, ಇಟ್ ಅಂದರೆ ಅದು ಅಂಥೇಳಿ, ಅದೇ ರೀತಿ ಶಿ ಅಂದರೆ ಅವಳು ಅಂತ ಬರುತ್ತೆ ನೋಡಿ ಇಲ್ಲಿ. ಹರ್ ಅಂದರೆ ಅವಳ, ಶಿ ಅಂದರೆ ಅವಳು. ಇನ್ನು ವಿಚ್ ಅಂದರೆ ಯಾವುದು ಅಂತ ಬರುತ್ತೆ. ಸೊ ಈ ರೀತಿ ನಾವೇನು ಮಾಡಬೇಕು ಅಂದರೆ ಮೀನಿಂಗನ್ನು ಫಸ್ಟ್ಗೆ ತಿಳ್ಕೊಬೇಕು. ಈ ಒಂದು ಪ್ರೊನೌನ್ಗಳನ್ನು ಯಾವ ವ್ಯಕ್ತಿಗೆ ಅಥವಾ ಯಾವುದಕ್ಕೆ ಬಳಸಿದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕು. ಮೊದಲನೇದಾಗಿ ನೋಡಿ, ಹರ್ ಅಂತ ಇದೆ. ಸೊ ಈ ಒಂದು ಹರ್ ಇರ್ತಕ್ಕಂಥದ್ದು ಇಲ್ಲಿದೆ, ಗಮನಿಸಿ, ಹರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಹರನ್ನು ಯಾರ ಕುರಿತು ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು. ನೋಡಿ ಸೆಂಟೆನ್ಸನ್ನು, ವೆನ್ ಚಾಂದಿನಿ ಎಂಟರ್ಡ್ ದ ಡಾನ್ಸ್ ಕ್ಲಾಸ್. ನೋಡಿ ಇಲ್ಲಿ ಚಾಂದಿನಿ ಎಂಟರ್ಡ್ ದ ಡಾನ್ಸ್ ಕ್ಲಾಸ್ ಆಲ್ ಹರ್ ಸ್ಟೂಡೆಂಟ್ಸ್, ಅಂದರೆ ಇಲ್ಲಿ ಚಾಂದಿನಿ ಬಗ್ಗೆ, ಹರ್ ಸ್ಟೂಡೆಂಟ್ಸ್ ಅಂದರೆ ಚಾಂದಿನಿಯ ಸ್ಟೂಡೆಂಟ್ಸ್ ಅಲ್ವಾ. ಸೊ ಇಲ್ಲಿ ಚಾಂದಿನಿ ಅಂತಕ್ಕಂಥದ್ದು ಹರ್ ಅಂತಕ್ಕಂತಹ ಪ್ರೊನೌನನ್ನು ಪ್ರತಿನಿಧಿಸ್ತಾ ಇದೆ. ಸೊ ಇಲ್ಲಿ ಚಾಂದಿನಿಯನ್ನು ಹುಡುಕಿ ನೋಡಿ, 4th ಒನ್ ಇದೆ ಅಲ್ವಾ. ಸೊ ಫಸ್ಟ್ ಒನ್ಗೆ ಚಾಂದಿನಿ ಆನ್ಸರ್ ಆಗುತ್ತೆ. ಇನ್ನು ಬಿ, ದೇ ಅವರು ಅಂತ ಇದೆ ನೋಡಿ. ಎಲ್ಲಿದೆ ಅವರು, ಹುಡುಕಿ ಇಲ್ಲಿದೆ ನೋಡಿ, ದೇ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ದೇ ಅಂದರೆ ಯಾರು, ಅದರ ಹಿಂದಿನ ಸೆಂಟೆನ್ಸನ್ನು ಗಮನಿಸಿದರೆ ನಿಮಗೆ ಉತ್ತರ ಸಿಗುತ್ತೆ. ಸ್ಟೂಡೆಂಟ್ಸ್ ಗ್ರೀಟೆಡ್ ಹರ್ ವಿತ್ ಎ ಸ್ಮೈಲ್ ಅಂತ ಇದೆ. ಸ್ಟೂಡೆಂಟ್ಸ್ ಯಾರು ಅವಳನ್ನು ಗ್ರೀಟ್ ಮಾಡ್ತಾರೆ ಅಂದರೆ, ವಿಶ್ ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸ್ ಆಗಿದ್ದಾರೆ. ಸೊ ಇಲ್ಲಿ ದೇ ಅಂದರೆ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸೊ ನೀವು ಸೆಕೆಂಡ್ ಒನ್ಗೆ ಸ್ಟೂಡೆಂಟ್ಸನ್ನು ಬರೀಬೇಕು. ಇನ್ನು ಇಟ್ ಅಂತ ಇದೆ. ಸೊ ಇಟ್ ಇರೋದನ್ನು ಗಮನಿಸಿ, ಇಲ್ಲಿದೆ ನೋಡಿ ಇಟ್ ಅಂತಕ್ಕಂಥದ್ದು. ಇಟ್ ವಾಸ್ ದ ಆಟೋಬಯೋಗ್ರಫಿ. ಸೊ ಅದೊಂದು ಆಟೋಬಯೋಗ್ರಫಿ ಆಗಿತ್ತು. ಯಾವುದು ಅಂದರೆ ಹಿಂದಿನ ಸೆಂಟೆನ್ಸನ್ನು ನೋಡಬೇಕು ನಾವು. ಎ ಬುಕ್ ಟು ಹರ್ ಆ್ಯಸ್ ಇಟ್ ವಾಸ್ ಹರ್ ಬರ್ತ್ಡೇ. ಸೊ ಆ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಏನನ್ನು ಕೊಡ್ತಾರೆ, ಎ ಬುಕ್ಕನ್ನು ಕೊಡ್ತಾರೆ. ಸೊ ಅದು ಇಲ್ಲಿ ಯಾವುದು ಅಂದರೆ ಅದು ಅನ್ಲಿಕ್ಕೆ ಪುಸ್ತಕ ಆಗಿರುತ್ತೆ. ಸೊ ಇಲ್ಲಿ ಇಟ್ ಅಂದರೆ ಗಮನಿಸಿ, ಸೆಕೆಂಡ್ ಒನ್ ಇದೆ ನೋಡಿ, ಬುಕ್ ಅನ್ನೋದು ಸರಿಯಾಗುತ್ತೆ. ಇನ್ನು ನೆಕ್ಸ್ಟ್ ಡಿಗೆ ಶಿ ಇದೆ ನೋಡಿ. ಶಿ ಇರೋದನ್ನು ಹುಡುಕಿದರೆ ಇಲ್ಲಿದೆ ನೋಡಿ. ಶಿ ಈಸ್ ದ ಫೌಂಡರ್ ಆಫ್ ನೃತ್ಯ ಗ್ರಾಮ ವಿಚ್ ಈಸ್ ಲೊಕೇಟೆಡ್ ನಿಯರ್ ಹೇಸರಘಟ್ಟ ಇನ್ ಬೆಂಗಳೂರು ಅಂತ ಇದೆ. ಶಿ ಈಸ್ ದ ಫೌಂಡರ್. ಯಾರು ಫೌಂಡರ್, ಇಲ್ಲಿ ಹಿಂದಿನ ಸೆಂಟೆನ್ಸ್ಗೆ ಹೋಗಬೇಕಾಗುತ್ತೆ ನಾವು. ಇಟ್ ವಾಸ್ ದ ಆಟೋಬಯೋಗ್ರಫಿ ಆಫ್ ಪ್ರೋಥಿಮಾ ಬೇಡಿ. ನೋಡಿ ಇಲ್ಲಿ ಶಿ ಅಂದರೆ ವಿದ್ಯಾರ್ಥಿಗಳೇ ಪ್ರೋಥಿಮಾ ಬೇಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೊನೆಯದು ವಿಚ್ ಇದೆ, ಗಮನಿಸಬಹುದು. ಇಲ್ಲಿ ವಿಚ್ ಕೊಟ್ಟಿದ್ದಾರೆ. ಫೌಂಡರ್ ಆಫ್ ನೃತ್ಯ ಗ್ರಾಮ ವಿಚ್ ಈಸ್ ಲೊಕೇಟೆಡ್ ನಿಯರ್ ಹೆಸರಘಟ್ಟ. ನೋಡಿ ಹೆಸರಘಟ್ಟ ಯಾವುದು ಲೊಕೇಟ್ ಆಗಿರೋದು ಅಂದರೆ ನೃತ್ಯ ಗ್ರಾಮ ಅಂತಕ್ಕಂಥದ್ದು. ಸೊ ನೀವೇನು ಮಾಡಬೇಕು ಅಂದರೆ ವಿಚ್ಗೆ ನೃತ್ಯ ಗ್ರಾಮ ಹಾಕಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕ್ಲೂ ಏನಪ್ಪ ಅಂದರೆ ಈ ಒಂದು ಪ್ರೊನೌನ್ಗಳು ಯಾರನ್ನ ಕುರಿತು ಬಳಸಿದ್ದಾರೆ ಅನ್ನಲಿಕ್ಕೆ ನಾವು ಹಿಂದಿನ ಸೆಂಟೆನ್ಸ್ಗಳನ್ನು ಅಬ್ಸರ್ವ್ ಮಾಡಿದರೆ ಮ್ಯಾಕ್ಸಿಮಮ್ ಟೈಮ್ಸ್ ನಮಗೆ ಉತ್ತರಗಳು ಸಿಗ್ತವೆ. ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ 5 ಅಂಕಗಳನ್ನು ಪಡಿಬೇಕು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಅಂತ ಲಿಂಕರ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಸುಮಾರು ನೋಡಿ 4 ಅಂಕಗಳಿಗೆ ಕೇಳ್ತಕ್ಕಂತಹ ಪ್ರಶ್ನೆ ಇದಾಗಿರುತ್ತೆ ವಿದ್ಯಾರ್ಥಿಗಳೇ. ಅವರೇ ಇಲ್ಲಿ ಆಲ್ರೆಡಿ ಆ ಲಿಂಕರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಈ 4 ಲಿಂಕರ್ಸನ್ನು 4 ಬ್ಲ್ಯಾಂಕಲ್ಲಿ ಎಲ್ಲೆಲ್ಲಿ ಫಿಲ್ ಮಾಡಬೇಕು ಅಂತ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಸೆಂಟೆನ್ಸನ್ನು ನೋಡ್ತಾ ಹೋಗೋಣ. ದೇರ್ ಆರ್ ಮೆನಿ ಕಮರ್ಷಿಯಲ್ ಕ್ರಾಪ್ಸ್ ಗ್ರೋನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಅನೇಕ ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ.
ಡ್ಯಾಶ್ ಕೋಕೋನಟ್ ಅರೇಕಾನಟ್ ಶುಗರ್ ಕೇನ್ ಅಂತ ಇದೆ. ಸೊ ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಸಚ್ ಆ್ಯಸ್ ಅಂತಕ್ಕಂಥದ್ದು ಅವು ಯಾವಪ್ಪ ಅಂದರೆ ಅಂತಕ್ಕಂಥ ಒಂದು ಮೀನಿಂಗನ್ನು ಇಲ್ಲಿ ಕೊಡ್ತಿದೆ, ಅವುಗಳು ಎಂದರೆ ಅಂಥೇಳಿ. ಸೊ ಇಲ್ಲಿ ಫಸ್ಟ್ ಒನ್ ಸಚ್ ಆ್ಯಸ್ ಅಂತೇಳಿ ಫಿಲ್ ಮಾಡ್ತೇವೆ. ಇನ್ನು ಸೆಕೆಂಡ್ ನೋಡಿ, ಡ್ಯಾಶ್ ದೇರ್ ಈಸ್ ನೋ ಪ್ರಾಪರ್ ವಾಟರ್ ಸಪ್ಲೈ, ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಗೆಟ್ ಗುಡ್ ಈಲ್ಡ್. ಒಂದು ವೇಳೆ ವಾಟರ್ ಸಪ್ಲೈ ಸರಿಯಾಗದೇ ಇದ್ದರೆ ಬೆಳೆಯನ್ನು ತೆಗೆಯೋದು ಕಷ್ಟ ಆಗುತ್ತೆ ಅಂತ ಇದೆ. ಸೊ ಇಲ್ಲಿ ಕಂಡೀಷನಲ್ ಸೆಂಟೆನ್ಸ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಕಂಡೀಷನಲ್ ಸೆಂಟೆನ್ಸ್ ಅಂದ ತಕ್ಷಣ ನಿಮಗೆ ಇಫ್ ಅಂತಕ್ಕಂತಹ ಲಿಂಕರ್ ಬರಬೇಕು. ಸೊ ಇಲ್ಲಿ ಇಫ್ ಅಂತೇಳಿ ನಾವು ಫಿಲ್ ಮಾಡ್ತೇವೆ ಸೆಕೆಂಡ್ ಒನ್ಗೆ. ಇಫ್ ದೇರ್ ಇಸ್ ನೋ ಪ್ರಾಪರ್ ವಾಟರ್ ಸಪ್ಲೈ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಗೆಟ್ ಗುಡ್ ಈಲ್ಡ್. ಒಂದು ವೇಳೆ ನೀರು ಸರಿಯಾಗಿ ಸಪ್ಲೈ ಇಲ್ಲದೆ ಇದ್ದರೆ ಏನಾಗುತ್ತೆ, ಗುಡ್ ಈಲ್ಡನ್ನು ಒಳ್ಳೆಯ ಉತ್ತಮ ಬೆಳೆಯನ್ನು ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ನೋಡಿ, ದೇರ್ ಈಸ್ ಗುಡ್ ಈಲ್ಡ್. ಸೊ ಇಲ್ಲಿ ಈವನ್ ವೆನ್ ಅಂತಕ್ಕಂಥದ್ದು ಸೂಟೇಬಲ್ ಆಗುತ್ತೆ. ಈವನ್ ವೆನ್ ದರ್ ಇಸ್ ಗುಡ್ ಈಲ್ಡ್ ದೇರ್ ಕುಡ್ ಬಿ ಫಾಲ್ ಇನ್ ದ ಸೆಲ್ಲಿಂಗ್ ಪ್ರೈಸ್. ಒಂದು ವೇಳೆ ಒಳ್ಳೆ ಬೆಳೆ ತೆಗೆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಬೆಳೆಯ ಬೆಲೆ ಕಡಿಮೆ ಇರುತ್ತೆ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ದೇರ್ ಫೋರ್ ಒಂದೇ ಅಲ್ವಾ. ಸೊ ಅದನ್ನು ಸುಲಭವಾಗಿ ನಾವು ಇಲ್ಲಿ ಫಿಲ್ ಮಾಡಬಹುದು. ದೇರ್ ಫೋರ್ ದ ಫಾರ್ಮರ್ಸ್ ಆರ್ ಅಡ್ವೈಸ್ ಟು ಪ್ರಾಕ್ಟೀಸ್ ಮಲ್ಟಿಕ್ರಾಪ್ ಫಾರ್ಮಿಂಗ್. ಹಾಗಾಗಿ ಮಲ್ಟಿಕ್ರಾಪ್ ಫಾರ್ಮಿಂಗನ್ನು ರೈತರು ಮಾಡಬೇಕು ಅಂಥೇಳಿ ಹೇಳಲಾಗಿದೆ. ಇನ್ನು ಎರರ್ಸ್ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆ ಇರ್ತವೆ, ಸುಮಾರು 2 ಅಂಕಗಳಿಗೆ. ತುಂಬ ಸಿಂಪಲ್ ಆಗಿರ್ತವೆ ವಿದ್ಯಾರ್ಥಿಗಳೇ. ನೀವು ಕರೆಕ್ಟಾಗಿ ಸೆಂಟೆನ್ಸ್ಗಳನ್ನು ನೋಡಬೇಕು. ನೋಡಿ ಫಸ್ಟ್ ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ ಇದೆ ಅಂತ. ಹರ್ ಹಸ್ಬೆಂಡ್ ಕಟ್ ವೆಜಿಟೇಬಲ್ಸ್ ಎವ್ರಿ ಡೇ. ನೋಡಿ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ ವರ್ಬ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿರುತ್ತೆ. ಎವ್ರಿ ಡೇ ಪ್ರತಿನಿತ್ಯ ನಡೀತಕ್ಕಂತಹ ಕೆಲಸ ಇದಾಗಿದೆ. ಸೊ ಪ್ರತಿನಿತ್ಯ ನಡೀತಕ್ಕಂತಹ ಕೆಲಸ ಆಗಿರಬೇಕು ಮತ್ತು ಸಬ್ಜೆಕ್ಟ್ ಏನಿರುತ್ತೋ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರಬೇಕು. ಸೊ ಅಂತಹ ಸಂದರ್ಭದಲ್ಲಿ ನಾವು ವರ್ಬ್ ಏನಿರುತ್ತೋ ಅದಕ್ಕೆ ಎಸ್ ಅನ್ನು ಸೇರಿಸ್ಕೊಂಡು ಹೇಳ್ತೇವೆ. ಯಾವಾಗಪ್ಪ ಅಂದರೆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ. ಸೊ ಇಲ್ಲಿರೋ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಪ್ರತಿನಿತ್ಯ ನಡೀತಕ್ಕಂತಹ ಕೆಲಸಗಳನ್ನು ಯಾವಾಗಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಯೂಸ್ ಮಾಡಬೇಕು. ಸೊ ಇದು ಪ್ರತಿನಿತ್ಯ ಎವ್ರಿಡೇ ಅಂತಕ್ಕಂತಹ ಪದ ನಮಗೆ ಕ್ಲೂವನ್ನು ಕೊಟ್ಬಿಡುತ್ತೆ. ಸೊ ಇಲ್ಲಿ ವರ್ಬ್ ಯಾವುದಿದೆ ನೋಡಿ, ಕಟ್ ಅಂತಕ್ಕಂಥದ್ದಿದೆ ಅಲ್ವಾ. ಸೊ ಈ ಒಂದು ಕಟ್ ಅಂತಕ್ಕಂತಹ ವರ್ಬ್ಗೆ ನೀವೇನು ಮಾಡಬೇಕು ಅಂದರೆ ಎಸ್ ಅನ್ನು ಸೇರಿಸಿಕೊಂಡು ಕಟ್ಸ್ ಅಂತೇಳಿ ಬರೀಬೇಕು. ಸೊ ನೀವು ಕಟ್ಸ್ ಅಂತ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಎಷ್ಟೊಂದು ಸಿಂಪಲ್ ಆಗಿದೆ ಗಮನಿಸಬಹುದು. ಇನ್ನು ಸೆಕೆಂಡ್ ಒನ್ ನೋಡಿ, ಗಾಂಧೀಜಿ ವಾಸ್ ಅಸಾಸಿನೇಟೆಡ್ ಆನ್ 1948 ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, 1948 ಅನ್ನೋದು ಒಂದು ಇಯರ್ ಆಗಿದೆ. ಸೊ ಆ ಇಯರ್ಗಿಂತ ಮೊದಲು ಬಳಸ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಏನಿದೆನೋ, ಸೊ ಇಲ್ಲಿ ಗಮನಿಸಬಹುದು ಆನ್ ಅಂತಕ್ಕಂತಹ ಪ್ರಿಪೋಸಿಷನ್ ಅನ್ನು ಬಳಸಿದ್ದಾರೆ. ಒಂದು ವೇಳೆ ನಾವು ಮುಂದ್ಗಡೆ ಇಯರನ್ನು ಗಮನಿಸ್ತೀವಿ ಅಂದರೆ ಅದರ ಹಿಂದ್ಗಡೆ ಬಳಸ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಯಾವಾಗಲೂ ಕೂಡ ಇನ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಒಂದು ವೇಳೆ ಪರ್ಟಿಕ್ಯುಲರ್ ಡೇಟನ್ನು ಕೊಟ್ಟಿದ್ದರೆ, ಯಾಕಂದರೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ಡೇಟನ್ನು ತೆಗೆದುಕೊಂಡಿದ್ರೆ 9th ಜೂನ್ ಈ ರೀತಿ ಒಂದು ಡೇಟ್ ಇತ್ತು ಅಂದ್ಕೊಳ್ಳಿ, ಅದರ ಹಿಂದ್ಗಡೆ ನಾವು ಏನು ಬಳಸ್ಬೋದಾಗಿತ್ತು ಅಂದರೆ ಆನನ್ನು ಬಳಸ್ಬೋದು. ಬಟ್ ಇಲ್ಲಿ ಕೇವಲ ಇಯರನ್ನು ಕೊಟ್ಟಿದ್ದರೆ ನಾವು ಇನ್ನನ್ನು ಬಳಸಬೇಕು. ಸೊ ಆನ್ ಬದಲಾಗಿ ನೀವು ಇನ್ನಂತ ಫಿಲ್ ಮಾಡಿ. ಇನ್ನು ಕ್ವಶನ್ ನಂಬರ್ 33ಗೆ ನೋಡಿ, ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ತುಂಬ ಸಿಂಪಲ್ ಆಗಿರೋದು ವಿದ್ಯಾರ್ಥಿಗಳು. ಇದು ಕೂಡ ಸುಮಾರು 2 ಅಂಕಗಳನ್ನು ಕಣ್ಣು ಮುಚ್ಚಿಕೊಂಡು ನೀವು ಎಕ್ಸಾಮಲ್ಲಿ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಯಾವ ರೀತಿ ನೋಡಿ, ಇಲ್ಲಿ ಏನು ಕೆಳಗಡೆ ಬಾಕ್ಸ್ಗಳಿದ್ದಾವೋ ಆ ಬಾಕ್ಸ್ಗಳಲ್ಲಿ ಸೂಟೇಬಲ್ ಆಗಿರ್ತಕ್ಕಂತಹ ಪದಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ವಿಷ್ಣುವರ್ಧನ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ದ ಹೊಯ್ಸಳ ಡೈನಾಸ್ಟಿ. ಈ ಒಂದು ಸೆಂಟೆನ್ಸನ್ನು ನೋಡ್ಕೊಳ್ತೇವೆ. ಇಲ್ಲಿ ನೋಡಿ ವಿಷ್ಣುವರ್ಧನ ಅಂತ ಐತೆ, ಡೈನಾಸ್ಟಿ, ಅವನ ಡೈನಾಸ್ಟಿ ಯಾವುದು ವಿಷ್ಣುವರ್ಧನದ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಗಮನಿಸಬಹುದು, ಫಸ್ಟ್ ಒನ್ ದ ಹೊಯ್ಸಳ ಡೈನಾಸ್ಟಿ ಅಂತಕ್ಕಂಥದ್ದು ಏನಿದೆನೋ ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ, ಹೊಯ್ಸಳ ಡೈನಾಸ್ಟಿ ಅಂತೇಳಿ. ಸೊ 1 ಮಾರ್ಕ್ಸ್, ಇಲ್ಲಿ ಹಾಫ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇನ್ನು ಡಿಫೀಟೆಡ್ ಚೋಳಾಸ್ ಇನ್ ಡ್ಯಾಶ್ ಅಂತ ಇದೆ. ಸೊ ಮುಂದಿನ ಸೆಂಟೆನ್ಸನ್ನು ನೋಡೋಣ. ಹಿ ಡಿಫೀಟೆಡ್ ಚೋಳಾಸ್ ಇನ್ ದ ಬ್ಯಾಟಲ್ ಆಫ್, ಇಲ್ಲಿ ನೋಡಿ ತಲಕಾಡು ಅಂತ ಇದೆ. ಸೊ ನೀವೇನು ಮಾಡಬೇಕು, ಡಿಫೀಟೆಡ್ ಚೋಳಾಸ್ ಇನ್ ದ ಬ್ಯಾಟಲ್ ಆಫ್ ತಲಕಾಡು ಅಂತ ಫಿಲ್ ಮಾಡಬೇಕು. ಸೊ ಇಲ್ಲೂ ಕೂಡ ನಿಮಗೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಇನ್ ಇಟ್ಸ್ ಮೆಮೊರಿ ಬಿಲ್ಟ್ ಟೆಂಪಲ್ಸ್ ಎಟ್ ಅಂತ ಇದೆ. ಹಿ ಬಿಲ್ಟ್ ಟೆಂಪಲ್ಸ್ ಎಟ್ ತಲಕಾಡು ಆ್ಯಂಡ್ ಬೇಲೂರು. ಸೊ ಎಲ್ಲೆಲ್ಲಿ ಅಂತಕ್ಕಂತಹ ಪ್ಲೇಸ್ಗಳನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು. ಸೊ ಇಲ್ಲಿ ತಲಕಾಡು ಅಂತ ಫಿಲ್ ಮಾಡ್ತೇವೆ, ತಲಕಾಡು. ಮತ್ತು ಸೆಕೆಂಡ್ ಒನ್ಗೆ ಬೇಲೂರು ಅಂತ ಇದೆ ನೋಡಿ, ಇದನ್ನು ಫಿಲ್ ಮಾಡ್ತೇವೆ, ಬೇಲೂರು.
ಸೊ ಇದು ಕೂಡ ತುಂಬಾ ಸಿಂಪಲ್ ಆಗಿರೋದು. ಡೋಂಟ್ ಸ್ಕಿಪ್ ದಿಸ್ ಕ್ವೆಶನ್, ಯು ವಿಲ್ ಗೆಟ್ 2 marks ಹಿಯರ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. ಸುಮಾರು 3 ಅಂಕಗಳಿಗೆ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಇದಾಗಿರುತ್ತೆ. ಸೊ ಇಲ್ಲಿ ಈ ರೀತಿ ಬ್ಲ್ಯಾಂಕ್ಗಳನ್ನು ಏನು ಕೊಟ್ಟಿದ್ದಾರೋ ಈ ರೀತಿ ಪ್ರತಿಯೊಂದು ಬ್ಲ್ಯಾಂಕಿಗೆ ಒಂದೊಂದು ಅಂಕ ನಿಮಗೆ ಸಿಗುತ್ತೆ. ಇಲ್ಲಿ ಅಜೀಜ್ಗೆ 1 ಡೈಲಾಗ್ಗೆ 1 ಅಂಕ, ಮತ್ತು ಜೋಸ್ನ ಡೈಲಾಗ್ಗೆ ಮತ್ತೊಂದು, ಇನ್ನೊಂದು ಈ ಒಂದು ಡೈಲಾಗ್ಗೆ. ಸೊ ಈ ರೀತಿ 3 ಅಂಕಗಳನ್ನು ಪಡೆದುಕೊಳ್ಬಹುದು. ನೋಡಿ, ಇಲ್ಲಿ 2 ಫ್ರೆಂಡ್ಸ್ ಮೀಟ್ ಇನ್ ಎ ಪಾರ್ಕ್. ಒಂದು ಪಾರ್ಕಲ್ಲಿ 2 ಫ್ರೆಂಡ್ಸ್ ಮೀಟ್ ಆಗ್ತಾ ಇದ್ದಾರೆ, ಅವರು ಮಾತನಾಡ್ತಾ ಇದ್ದಾರೆ. ಮೊದಲನೇದಾಗಿ ಜೋಸ್ ಹೇಳ್ತಾನೆ, ಹೇ ಅಜೀಸ್ ಹೌ ಆರ್ ಯು ಅಂತೇಳಿ. ಸೊ ನಾವು ಹೌ ಆರ್ ಯು ಅಂತಕ್ಕಂತಹ ಒಂದು ಪ್ರಶ್ನೆಗೆ ನಾವು ಚೆನ್ನಾಗಿದ್ರೆ ಐ ಆಮ್ ಫೈನ್ ಅಂತೀವಿ, ಚೆನ್ನಾಗಿಲ್ಲ ಅಂದರೆ ಐ ಆಮ್ ನಾಟ್ ಫೈನ್ ಅಥವಾ ಐ ಆಮ್ ನಾಟ್ ಗುಡ್ ಅಂತ ಹೇಳ್ಬೋದು. ಸೊ ಇಡೀ ಡೈಲಾಗ್ಸನ್ನು ಇಲ್ಲಿ ಒಂದ್ಸರಿ ಗಮನಿಸ್ಕೊಂಡ್ರೆ ನಿಮಗೆ ಏನು ಫಿಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನೋಡಿ, ಜೋಸ್ ಹೇಳ್ತಕ್ಕಂಥ ಡೈಲಾಗನ್ನು ಯು ಲುಕ್ ರ್ಯಾದರ್ ಡಲ್ ಅಂತ ಇದೆ. ಯಾಕೋ ಅಜೀಸ್ ಡಲ್ ಆಗಿ ಕಾಣಿಸ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಸಿಂಪಲ್ ಆಗಿ ಅವನು ಚೆನ್ನಾಗಿಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ಹಾಯ್ ಜೋಸ್, ಇಲ್ಲಿ ಏನು ಹೇಳ್ತಾ ಇದ್ದಾನೆ ಜೋಸ್ಗೆ, ಹಾಯ್ ಜೋಸ್ ಐ ಆಮ್ ನಾಟ್ ಗುಡ್ ಅಂತೇಳಿ ಫಿಲ್ ಮಾಡಬಹುದು. ಐ ಆಮ್ ನಾಟ್ ಗುಡ್ ಅಥವಾ ಐ ಆಮ್ ನಾಟ್ ಫೈನ್, ಎರಡರಲ್ಲಿ ಒಂದನ್ನು ಫಿಲ್ ಮಾಡ್ಬೋದು. ಸೊ ಜೋಶ್ ಹೇಳ್ತಕ್ಕಂಥದ್ದು ಯು ಲುಕ್ ರ್ಯಾದರ್ ಡಲ್, ಯಾಕೋ ಡಲ್ಲಾಗಿ ಕಾಣ್ತಾ ಇದೆಯಾ, ಆಸ್ಕ್ ರೀಸನ್ ಕಾರಣವನ್ನು ಕೇಳ್ತಾನೆ. ಸೊ ವಾಟ್ ಹ್ಯಾಪಂಡ್, ಏನಾಯಿತು ಅಂತೇಳಿ ಅವನು ಕೇಳ್ಬೋದು. ಯಾಕೆ ಏನಾಗಿದೆ ನಿನಗೆ, ಯಾಕೆ ಡಲ್ ಆಗಿದೆಯಾ ಅಂತ ಕೇಳ್ತೀವಲ್ವಾ, ಆ ರೀತಿ ವಾಟ್ ಹ್ಯಾಪನ್ಡ್ ಅಂತೇಳಿ ಫಿಲ್ ಮಾಡಿದರೆ ಸಾಕು. ನಿಮಗೆ ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಇನ್ನು ಅಜೀಸ್ ಹೇಳ್ತಾನೆ, ಮೈ ಫಾದರ್ ಪಾಸ್ ದ ವೇ ರೀಸೆಂಟ್ಲಿ, ನನ್ನ ತಂದೆ ಇತ್ತೀಚೆಗೆ ತೀರ್ಕೊಂಡಿದ್ದಾರೆ ಅಂತಕ್ಕಂತಹದ್ದನ್ನು ಅಜೀಸ್ ಹೇಳ್ತಾನೆ. ಆಗ ಜೋಸ್ ಏನು ಮಾಡಬೇಕು, ಎಕ್ಸ್ಪ್ರೆಸ್ ಸಿಂಪತಿ, ಒಂದು ಸಿಂಪತಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಇವನೇನು ಹೇಳ್ಬೋದು, ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ ಟು ಹಿಯರ್ ದಟ್, ಅದನ್ನು ಕೇಳಲಿಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ ಅಂತಕ್ಕಂಥದ್ದು. ಸೊ ಇದೊಂದು ಸಿಂಪತಿ ಆಗಿರುತ್ತೆ. ಸೊ ನೀವು ಈ ರೀತಿ ಈ ಒಂದು ಡೈಲಾಗ್ಸನ್ನು ಕಂಪ್ಲೀಟ್ ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ಈ ಎಲ್ಲ ಒಂದು ಪ್ರಶ್ನೆಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದ್ದಾವೆ ಅಂದ್ಕೊಂಡಿದ್ದೇನೆ. ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಹೆಲ್ಪ್ಫುಲ್ ಅಂತೇಳಿ ಒಂದು ಕಮೆಂಟನ್ನು ಹಾಕಿ, ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನಿಮಗೆ ವಿಡಿಯೋ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆಲ್ರೆಡಿ ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು ಅಥವಾ ಬೇರೆ ಬೇರೆ ಟಾಪಿಕ್ಸ್ ಇರ್ಬೋದು, ರೀರೈಟ್ ಆಸ್ ಡೈರೆಕ್ಟೆಡ್, ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಅವೆಲ್ಲವನ್ನು ಕಲ್ತ್ಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.